ಇವತ್ತಿನ ಚಿಕ್ಕವನಿಗೆ ಸರ್ ಇವತ್ತು ತ್ರಿಮೂರ್ತಿ ನಾಗ ದೇವತೆಯ ಒಂದು ಮೂರ್ತಿ ಸಿಕ್ಕಿದೆ ಸರ್. ಮತ್ತು ಒಂದು ಕಲ್ಲು ಕೂಡ ಸಿಕ್ಕಿದೆ, ಸಣ್ಣ ಪಾಚಿ ಕಲ್ಲಿನ ಟೈಪ್ ಇರುವಂಥ, ಅದು 3 ಮುಕುಟ ಟೈಪ್ ಇರುವಂಥದ್ದು ಅಂಥ ಕಲ್ಲು ಇವತ್ತು ಸಿಕ್ಕಿದೆ ಸರ್. ಇದನ್ನು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ಏನಾದರೂ ವಿಶೇಷತೆ ಏನು ರೀ? ಮೂರು ಸರ್ ಅದು ಏನು 3 ಮುಖದ ಒಂದು ನಾಗರ ಹಾವಿನ ಒಂದು ಮೂರ್ತಿ ಇದೆಯಲ್ಲ, ಅದರಲ್ಲಿ ಹೆಚ್ಚಾನೆಚ್ಚು ನಾವು ಕೆಲವು ಇತಿಹಾಸದ ಪುಟಗಳಲ್ಲಿ ನೋಡಿದಾಗ ಮತ್ತು ದೇವಸ್ಥಾನಗಳಲ್ಲಿ ನೋಡಿದಾಗ 5 ಮುಖದ ಹಾವಿನ ಹೆಡೆ, 7 ಮುಖದ ಹಾವಿನ ಹೆಡೆ ಮತ್ತು 3 ಮುಖದ ಹಾವಿನ ಹೆಡೆ, ಈ ರೀತಿ ಕೆಲವು ಚಿತ್ರದ ಮುಖಾಂತರ ನೋಡಿದಂಥ ಒಂದು ಆದಿಶೇಷನ ಮೂರ್ತಿಗಳು ಸರ್. ಇಂತಹ ಮೂರ್ತಿಗಳು ದೇವಾದಿದೇವತೆಗಳ ಕಾಲದಲ್ಲಿ ಕಾವಲಿಗರಾಗಿ ಏನಾದರೂ ಒಂದು ಸಂಪತ್ತಿದ್ದಲ್ಲೇ ಅಥವಾ ಒಂದು ದೇವತೆಯ ಒಂದು ಅನುಗ್ರಹದಿಂದ ಅವರ ವಿಷ್ಣುವಿನ ಪಾದದ ಕೆಳಗೆ ಅವು ಆಸನ ಆಗಿ ಇರ್ತಿದ್ವು ಅಂತ ನಾವು ಇತಿಹಾಸದ ಪುಟಗಳಲ್ಲಿ ನೋಡಿದೆವು ಸರ್. ಅದೇ ರೀತಿಯಾಗಿ ಇಲ್ಲೇ ತ್ರಿಮೂರ್ತಿಯ ಒಂದು ಏನು ಸಿಕ್ತು, ಅಂತಹ ಒಂದು ತ್ರಿಮೂರ್ತಿ ಮತ್ತು ಪಂಚಮುಖಿ ಮತ್ತು ಸಪ್ತಮುಖಿ ಇಲ್ಲಿ ಇಂಥ ಒಂದು ಕಾಳಿಂಗ ಮಹಾರಾಜನಿಗೆ ಅಂದರೆ ಆದಿಶೇಷ ನಾಗರಾಜನಿಗೆ ಒಂದು ಮಣಿ ಅಂತ ಇರುತ್ತೆ ಅಂತ ಇತಿಹಾಸದ ಪುಟಗಳಲ್ಲಿ ಸಿಗ್ತವೆ. ಅದಕ್ಕಾಗಿ ಆ ಮಣಿಯನ್ನು ತಾನು ಹೊರಗಡೆ ಹೋಗಿ ಮೇಯ್ಲಿಕ್ಕೆ ಹೋದಾಗ ಆ ಮಣಿಯಲ್ಲಿ ಒಂದು ಸೈಡನ್ನು ಇಟ್ಟು ಅದರ ಬೆಳಕಿನಲ್ಲಿ ಅದು ಮೇಯ್ತಿತ್ತು. ಮತ್ತು ಆ ಮಣಿಯನ್ನು ನಮ್ಮಂಥವ್ರು ಯಾರಾದರೂ ತೆಗೆದುಕೊಳ್ಳಿಕ್ಕೆ ಹೋದಾಗ ಅವರು ಯಾರಿಗೂ ಉಳಗಾಲ ಇಲ್ಲ, ಅವರು ಸತ್ತು ಹೋಗುವಂಥ ಸ್ಟೇಜು ಇರ್ತಿತ್ತು. ಹಾಗಾಗಿ ಅದನ್ನು ಯಾರೂ ಹೆಚ್ಚಾನೆಚ್ಚು ಯಾರು ಅದನ್ನು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ ಲಕ್ಕುಂಡಿ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಭೂತಾಯಿಯ ಒಡಿಲಲ್ಲಿ ಎಲ್ಲಾದರೂ ಇರ್ಬೋದು, ಆದರೆ ಇಲ್ಲೇ ಪ್ರಮುಖವಾಗಿ ಶ್ರೀಮಂತ ಮಹಾರಾಜರು ಆಳಿದಂಥ ಒಂದು ನಾಡು ಲಕ್ಕುಂಡಿ. ಇದು ಲಕ್ಷ್ಮಿಯ ಹುಂಡಿ, ಲಕ್ಕುಂಡಿ ಅಂತ ಕರೀತಾರೆ. ಆದರೆ ಇಲ್ಲೇ 10ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಬಂದು 101 ದೇವಸ್ಥಾನ, 101 ಬಾವಿಯನ್ನು ಇಲ್ಲೇ ಕೆತ್ತಿ ಎಲ್ಲ ಮಾಡಿ ಇಲ್ಲೇ ಪ್ರಮುಖವಾದ ತಮ್ಮ ಇಷ್ಟಾರ್ಥ ದೇವತೆಗಳನ್ನು ಇಲ್ಲೇ ಆರಾಧಿಸ್ತಿದ್ರು. ಅವರಿಗೆ ತಮಗೆ ಬೇಕಾದಂಥ ನಾಗದೇವತೆ ಇರ್ಬೋದು, ಅಥವಾ ಶಿವಲಿಂಗ ಇರ್ಬೋದು, ದುರ್ಗಾ ಮಾತಾ ಇರ್ಬೋದು, ಇತ್ಯಾದಿ ಹೆಣ್ಣು ದೇವತೆ ಇರ್ಬೋದು, ಅಥವಾ ಗಂಡು ದೇವತೆ ಇರ್ಬೋದು, ವಿಷ್ಣು ಇರ್ಬೋದು. ಹೀಗೆ ಅವರನ್ನು ಅವರು ಪ್ರಾರ್ಥನೆ ಮಾಡಿ ಅದನ್ನು ಆರಾಧನೆಯನ್ನು ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ನಮ್ಮ ಕೋಟಿ ವೀರಭದ್ರೇಶ್ವರ ಸ್ವಾಮೀಜಿಯವರ ಮೂರ್ತಿ ಇರ್ಬೋದು, ಹೀಗೆ ಅವರು ಆರಾಧಿಸ್ತಿದ್ರು. ಆಮೇಲೆ 11ನೇ ಶತಮಾನದಲ್ಲಿ ಜೈನರು ಬರ್ತಾರೆ. ಜೈನರು ಬಂದ ಕಳ್ಳೆ ಇಲ್ಲಿ 24 ತೀರ್ಥಂಕರ ಮೂರ್ತಿಯನ್ನು ಆರಾಧಿಸುತ್ತಾ ಬಸದಿಗಳನ್ನು ಮಾಡ್ಕೊಳ್ತಾರೆ. ಅದೇ ದೇವಸ್ಥಾನಗಳನ್ನು ಬಸದಿಯ ರೂಪದಲ್ಲಿ ಅವರು ವಿಚಾರ ಮಾಡ್ತಾರೆ. ಹಾಗಾಗಿ ನಮ್ಮ ಲಕ್ಕುಂಡಿಯಲ್ಲಿ ಈಗ ಒಂದು ಉಳಿದಿದ್ದು ಯಾವುದಂದರೆ ಬ್ರಹ್ಮಜೀನಾಲಯ, ಅಥವಾ ಅತ್ತಿಮಬ್ಬೆ ತನ್ನ ಪೂಜೆಗೋಸ್ಕರ ಇಟ್ಕೊಂಡಂಥ ಒಂದು ದೇವಸ್ಥಾನ. ಆ ಅತ್ತಿಮಬ್ಬೆ ಇಲ್ಲೇ ಒಳಗೆ ನೇಮಿನಾಥನ ಒಂದು ಮೂರ್ತಿ, ಒಂದು ಕಡೆ ಪದ್ಮಾವತಿ, ಒಂದು ಕಡೆ ಬ್ರಹ್ಮದೇವರ ಮೂರ್ತಿ. ಹೀಗೆ ಚತುರ್ಮುಖ ಬ್ರಹ್ಮ ಅಲ್ಲಿ ಕೂಡ ಅದರ ಮೂರ್ತಿ ಇದೆ. ಅಲ್ಲ ಇವತ್ತಿಗೆ ಉತ್ಖನನ ಮಾಡಕತ್ತಾರ. ಹಾಂ ಸರ್. ಈಗ ಆ ಹಿನ್ನೆಲೆಯೊಳಗೆ ಇಲ್ಲಿ ಅಂಕರಿ ಸಿಗಾಕತ್ತವು. ನೀವು ತಿಳ್ಕೊಂಡಂಗೆ ಇಲ್ಲಿ ಹಂಗೆ ಈಗ ಲಕ್ಷ್ಮೀ ಗುಂಡೆ ಅಂತಂದ್ರೆ ಹಾಂ ಸರ್, ಬಂಗಾರ ಇರುತ್ತೋ ಈಗ ಹೆಂಗೆ ಅದ್ರಾಗ ಕಾಯ್ತಿರ್ತಾವ ಏನು ಸರ? ಇದು ಭೂದೇವಿಯ ಒಡಿಲಿನಲ್ಲಿ ಯಾರೂ ಹೊಕ್ಕಿ ನೋಡಿಲ್ಲ, ಅದು ಗೋಚರ ಆಗುವುದಿಲ್ಲ, ಅದು ಗೊತ್ತಾಗೋದಿಲ್ಲ. ಇಲ್ಲಿ ಶ್ರೀಮಂತ ರಾಜರು ಆಳಿದ್ದರಿಂದ, ಅಂದರೆ 10ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯ, 11ರಲ್ಲಿ ಜೈನ, 12ರಲ್ಲಿ ಹೊಯ್ಸಳರ ದೊರೆ ಬಿಟ್ಟಿ ದೇವ ಇಲ್ಲಿ ಬಂದು ಟಂಕಶಾಲೆಯನ್ನು ತಯಾರು ಮಾಡಿ ಬೆಳ್ಳಿ ಬಂಗಾರದ ನಾಣ್ಯವನ್ನು ಚಲಾವಣೆಯಲ್ಲಿ ತರ್ತಾನೆ. ಹಾಗಾಗಿ ಇಲ್ಲಿ ಶ್ರೀಮಂತ ರಾಜ್ಯರು ಆಳಿದಂಥ ಒಂದು ನಾಡು, ಅತ್ತಿಮಬ್ಬೆಯ ನಾಡು ಕೂಡ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ನಂತರ ಏನಾಗುತ್ತೆ, ನಮ್ಮ ರಾಷ್ಟ್ರಕೂಟರಾಗಲಿ, ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಇವರೆಲ್ಲರೂ ಇಲ್ಲಿ ಆಳ್ತಾರೆ. ಅವಾಗಂತಹ ಶ್ರೀಮಂತರ ರಾಜ್ಯರ ಒಂದು ಆಳ್ವಿಕೆಯಲ್ಲಿ
ಬೆಳ್ಳಿ ಬಂಗಾರಗಳು ಅವರು ಏನು ಅವರ ರಾಜರು ಇಲ್ಲಿ ಹೋದ ನಂತರ ಏನಾದರೂ ಒಂದು ತೊಂದರೆಯಾಗಿ ಇಲ್ಲೇನೋ ಈ ಊರನ್ನು ಬಿಟ್ಟು ಏನು ಹೋಗಿದ್ರೋ ಇಲ್ಲೇ ಬಿಟ್ಟು ಹೋಗಿರಬಹುದು. ದೇವಸ್ಥಾನಗಳ ಬುಡದಲ್ಲಿ ಇದ್ದರೂ ಇರಬಹುದು, ಬಿಟ್ಟರು ಬಿಡಬಹುದು. ಅದನ್ನು ಯಾರೂ ನೋಡಿಲ್ಲ. ನಿಮ್ಮ ಹೆಸರು?